ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನೆಲಮಂಗಲ. ಇವತ್ತು MI ವರ್ಸಸ್ DC ಭಾನುವಾರದ ಡಬಲ್ ಧಮಾಕ ಮ್ಯಾಚ್ ಅಂತಲೇ ಹೇಳ್ಬೋದು. ಮುಂಬೈಯವರು ಫೈನಲ್ ಆಗಿ ಇವತ್ತು ಮೊದಲನೇ ಮ್ಯಾಚು ಅಂದರೆ ಈ ಸೀಸನ್ ಮೊದಲನೇ ಮ್ಯಾಚ್ ವಿನ್ ಮಾಡಿಬಿಟ್ಟವ್ರೆ. ಅದೊಂದು ಖುಷಿಯಾಗಿ ಎಕ್ಸೈಟ್ಮೆಂಟ್ ತುಂಬ ಓಡಾಡ್ತವ್ರೆ. ಅದ್ರ ಬಗ್ಗೆ ಮಾತಾಡೋದು. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ MI ಅವ್ರ ಬ್ಯಾಟಿಂಗರು ಭರ್ಜರಿ ಬ್ಯಾಟಿಂಗ್ ಇವತ್ತು. ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಸಕ್ಕತ್ತಾಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ 49 ಹೊಡೆದ್ರೆ 27 ಬಾಲ್ಗೆ ನಮ್ಮ ಇಶಾನ್ ಕಿಶನ್ 42 ರನ್ಸ್ ಹೊಡೆದಿದ್ದಾರೆ. ಇಬ್ಬರು ಕಾಂಬಿನೇಷನ್ ಒಂದು ಒಳ್ಳೆ ಪವರ್ ಪ್ಲೇ ಸಕ್ಕತ್ತಾಗಿ ಹೊಡೆದಿರ ಅಂತ ಹೇಳ್ಬೋದು. ಪವರ್ ಪ್ಲೇಯಲ್ಲೇ 75 ರನ್ ಹೊಡೆದಿದ್ದಾರೆ ಈ ಇಬ್ಬರು ಕಾಂಬಿನೇಷನು. ಸೂಪರಾಗಿ ಆಡ್ತಾಯಿದ್ರು. ಬಟ್ ನಮ್ಮ ರೋಹಿತ್ ಶರ್ಮಾ ಟಕ್ ಅಂತ ಔಟ್ ಆಗಿದ ತಕ್ಷಣವೇ ನೋಡಪ್ಪ ನಮ್ಮ ಎಂಟ್ರಿ ಸ್ಕೈ ಸೂರ್ಯಕುಮಾರ್ ಯಾದವ್ ಆ್ಯಕ್ಚುಲಿ ಇವತ್ತು ಸಖತ್ತಾಗಿ ಓಪನಿಂಗ್ ಅಂದರೆ ಮಾಡ್ತಾರೆ ಅಂದ್ಕೊಂಡೆ ನಾನು, ಏನೋ ಸೂರ್ಯಕುಮಾರ್ ಯಾದವ್, ಆದರೆ ಆಗಲಿಲ್ಲ. 0 ಸುತ್ತಬಿಟ್ಟು ಹೋದರು. ಬೇಜಾರಾಯಿತು. ಬಟ್ ನೆಕ್ಸ್ಟ್ ಮ್ಯಾಚ್ ಆಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ತಿಲಕ್ ವರ್ಮಾ ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ 39 ರನ್ಸ್ ಹೊಡೆದು ಸೂಪರಾಗಿ ಆಡಿದ್ರು. ಟಿಮ್ ಡೇವಿಡ್ಸು ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಶೆಫರ್ಡು ಅವರು ಲಾಸ್ಟ್ ಓವರ್ ರುಬ್ಬಿ ಬಿಸಾಕ್ಬಿಟ್ರು. ಸಕ್ಕತ್ತಾಗಿ ಆಡಿದ್ರು. ಲಾಸ್ಟ್ ಓವರ್ ಮಾತ್ರ ಭರ್ಜರಿ ಆಡಿದ್ರು. ಇನ್ನು ನಮ್ಮ DC ಅವ್ರ ಬೌಲಿಂಗ್ ಬಂದಂದರೆ ಹೋಲ್ಸೇಲಾಗಿ ರುಬ್ಬಿದ್ದಾರೆ ಅಂತ ಹೇಳ್ಬೋದು. ಖಲೀಲ್ 35 ರನ್ಸು, ಇಶಾಂತ್ ಶರ್ಮಾಗೆ 40 ರನ್ಸು, ರಿಚರ್ಡ್ಸನ್ಗೆ 40 ರನ್ಸ್, ಎಲ್ಲರಿಗೂ ಹೋಲ್ಸೇಲಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅಕ್ಷರ್ ಪಟೇಲ್ 7th ಓವರಲ್ಲಿ ಒಂದು ಹಾಕಿದ್ರು, ಸೂಪರಾಗಿ ಹಾಕಿದ್ರು. ರೋಹಿತ್ ಶರ್ಮಾ ಬೋಲ್ಡ್ ಆದರು ಆ ಓವರಲ್ಲಿ. ಅವ್ರು ಸೂಪರಾಗಿ ಆಡಿಸಿದ್ರು. ಸಖತ್ತಾಗಿ ಖುಷಿ ಆಯಿತು ಅದನ್ನು ನೋಡಿ. ಇನ್ನು ಅಂತ ಹೇಳ್ಕೊಳ್ಳೋಂಥ ಟಾಪ್ ಬೌಲರ್ಸ್ ಯಾರೂ ಆಗಲಿಲ್ಲ ಅಂತ ಹೇಳ್ಬೋದು. DC ಅವರ ಬ್ಯಾಟಿಂಗ್ ಬಂತು ಅಂತಂದರೆ ಪೃಥ್ವಿ ಶಾ ಮತ್ತು ವಾರ್ನರ್ ಒಂದು ಒಳ್ಳೆ ಓಪನಿಂಗ್ಗೆ ಬಂದರು. ಒಳ್ಳೆ ಸ್ಟಾರ್ಟೇ ಮಾಡಿದ್ರು. ಬಟ್ ವಾರ್ನರ್ ಬೇಗ ಔಟ್ ಆಗ್ಬಿಟ್ಟು. ಬಟ್ ಪೃಥ್ವಿ ಶಾ ಮಾತ್ರ ಒಳ್ಳೆ ಸ್ಟ್ಯಾಂಡಿಂಗ್ ಕೊಟ್ಟರು. ಸಖತ್ತಾಗಿ ಆಡ್ತಾಯಿದ್ರು ಅಂತ. ಲಿಟ್ರಲಿ 66 ರನ್ಸು, 40 ಬಾಲ್ಸು, 8 4 3 6 ಅದರಲ್ಲಿ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಪ್ಯಾರೆಲ್ ಕೂಡ ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು. ಸ್ಟುಬ್ಬು 71 ರನ್ಸ್. ಇವತ್ತು ಒಂದು ಮ್ಯಾಚನ್ನು ವಿನ್ ಆಗಿರೋ ಒಂದು ಒಳ್ಳೆ ಐಪ್ ಸಿಕ್ಕಿರೋದು ಸ್ಟುಬ್ಬು ಅವ್ರಿಗೆ. ಬಟ್ DC ಅವ್ರು ಸೋತ್ಬಿಟ್ರು. ಬಟ್ ಆದರೆ ಈ ಡಿಸರ್ವ್ಸ್ 71 ರನ್ಸು 25 ಬಾಲ್ಗೆ ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಂಥ ಬ್ಯಾಟ್ಸ್ಮನ್ ಯಾರು DC ಕಡೆ ಸಪೋರ್ಟಿಂಗ್ ಆಗಿ ಇರದಿರೋ ಕಾರಣ DC ಅವರು ಸೋತಿದ್ದಾರೆ. ಇನ್ನು ಮುಂಬೈಯವರ ಬೌಲಿಂಗ್ ಬಂತು ಅಂದರೆ ಬುಮ್ರಾ ಕ್ಲಾಸಿಕ್ ಲೆವೆಲ್ ಕ್ವಾಲಿಟಿ ಬೌಲರ್ ಅಂತ ಸುಮ್ಮನೆ ಹೇಳಲ್ಲ. ಏನು ಬುಮ್ರಾಗೆ ಆ ಥರ ಅವ್ರ ಕ್ವಾಲಿಟಿ ಲೆವೆಲ್ ಹಂಗಿದೆ. ಪೃಥ್ವಿ ಶಾಗ್ ಒಂದು ಬೋಲ್ಡ್ ಹಾಕಿದ್ರು, ಸೇಮು ಇಶಾಂತ್ ಶರ್ಮಾ ರಜಲ್ಗೆ ಹಾಕಿದ್ರು ಸೇಮ್ ಬಾಲು. ಈ ಸತಿ ಬುಮ್ರಾ ಅವರು ಪೃಥ್ವಿ ಶಾಗ್ ಹಾಕಿದರೆ ಮಸ್ತ್ ಬೋಲ್ಡ್. ಅದು ಮಾತ್ರ ಬೆಂಕಿ ಥರ ಇತ್ತು. ಇವತ್ತು ಲಿಟ್ರಲಿ 4 ಓವರ್ಗೆ 22 ರನ್ಸ್ ಕೊಟ್ಟು 2 ವಿಕೆಟ್ಸ್, ಮೇಜರ್ ವಿಕೆಟ್ಸ್ನ ತಗೊಂಡಿದ್ದಾರೆ ನಮ್ಮ ಬುಮ್ರಾ ಅವರು. ಇವತ್ತು ಒಂದು ರೇಂಜ್ಗೆ ಇದ್ದಾರೆ. ಬಟ್ ಲಾಸ್ಟ್ ಓವರ್ ಇನ್ನೂ ಸೂಪರಾಗಿತ್ತು. ಕೋಹ್ಲಿ ಇದ್ದಾರಲ್ಲ, ಅವರು ಇನ್ನೂ ಭರ್ಜರಿಯಾಗಿ ಆಡಿಸೋರು. ಅವರು ಸಕ್ಕತ್ ಲಾಸ್ಟ್ ಓವರ್ ಅಂತೂ ಬೆಂಕಿ ಥರನೇ ಆಡಿಸೋರು ಅಂತ ಹೇಳ್ಬಿಡ್ದು. ಇನ್ನು ಸೆಫರ್ಡ್ಗೂ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ನಬಿ 2 ಓವರ್ಸ್ ಮಾಡಿ ಅವ್ರಿಗೂ ಓಕೆ. ಚಾವ್ಲಾ ಮತ್ತು ಮಡ್ವಾಲ್ಗಂತೂ ರುಬ್ಬಿ ಬಿಸಾಗಿದ್ದಾರೆ 45 ರನ್ಸು. ಈ ಕಾನ್ಸೆಪ್ಟ್ ನೋಡಿದ್ರೆ ಮುಂಬೈಯವರು ಇವತ್ತು ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೋಪ್ಫುಲಿ ಇವರು ಇನ್ನೂ ಹಿಂಗೆ ಮುಂದುವರಿಲಿ ಅಂತಲೂ ನಮಗೂ ಖುಷಿ. ಇದಾಗಿತ್ತು ಇವರ ಅಪ್ಡೇಟು. ನೋಡ್ತಾ ಇರಿ. ಬಾಯ್.